ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಗುಡ್ಡ ಕುಸಿತದ ಭೀತಿ ಮನೆ ಮಾಡಿದೆ. ಈಗಾಗಲೇ ಎರಡು ಭಾಗವಾಗಿ ಬಿರುಕು ಬಿಟ್ಟಿರುವಂತಹ ಗುಡ್ಡಗಳು ಯಾವುದೇ ಹಂತದಲ್ಲೂ ಕೂಡ ಕುಸಿದು ಬೀಳಬಹುದಾದಂತಹ ಸಾಧ್ಯತೆ ಇದೆ. ಡೋಬಿಘಾಟ್ ಬಳಿಯ ಸಾಯಿ ಮಂದಿರದ ಬಳಿ ಗುಡ್ಡ ಕುಸಿತದ ಭೀತಿ ಆವರಿಸಿದೆ. ಮಳೆ ನೀರಿನಿಂದಾಗಿ ಗುಡ್ಡದ ಎರಡೂ ಭಾಗಗಳಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಮಣ್ಣಿನ ಸವಕಳಿಯಿಂದ ಬೃಹತ್ ಕಲ್ಲು ಬಂಡೆ ಕುಸಿಯೋ ಆತಂಕ ಇದೆ. ಗುಡ್ಡದ ಸುತ್ತಮುತ್ತ ನಿವಾಸಿಗಳಲ್ಲಿ ಈ ಬಂಡೆ ಯಾವಾಗ ಉರುಳಿ ಬೀಳುತ್ತೋ, ಏನು ಅನಾಹುತ ಸೃಷ್ಟಿ ಮಾಡುತ್ತೋ ಅನ್ನುವಂತಹ ಆತಂಕದಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ಅಬ್ಬರದ ಮಳೆ ಮುಂದುವರೆದಿದೆ. ತಗ್ಗು ಪ್ರದೇಶಗಳಲ್ಲಿ ಈಗ ನೀರು ನಿಲ್ತಾ ಇರುವಂಥದ್ದು, ರಸ್ತೆಗಳಲ್ಲೂ ಕೂಡ ನೀರು ನಿಲ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿಯೇ ಮತ್ತೆ ಭೂಕುಸಿತ ಆತಂಕ ಎದುರಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ಪಶ್ಚಿಮ ಘಟ್ಟ ಮತ್ತು ಘಟ್ಟ ಭಾಗಗಳಲ್ಲಿ ಏನಿದ್ದಾವೆ, ರಸ್ತೆ ಹೆದ್ದಾರಿ ಭಾಗಗಳಲ್ಲೂ ಕೂಡ ಈಗ ಭೂಕುಸಿತ ಆತಂಕ ಇರಿದೆ. ಕಾರವಾರದ ಸಾಯಿಬಾಬಾ ಮಂದಿರದ ಭಾಗದಲ್ಲಿ ಹಿಂದೆ ಭೂಕುಸಿತ ಆಗಿತ್ತು, ಆದರೆ ಇದೀಗ ಮತ್ತೆ ಈ ಭಾಗದಲ್ಲಿ ಭೂಕುಸಿತ ಆಗುವಂತಹ ಸಾಧ್ಯತೆ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ನಾವಿವತ್ತು ಸಾಯಿಬಾಬಾ ಮಂದಿರದ ಭಾಗದಲ್ಲಿದ್ದೀವಿ. ಇದು ಕಾರವಾರದ ಡೋಬಿಘಾಟ್ನ ಸಮೀಪದಲ್ಲಿಯೇ ಬರ್ತದೆ. ಪಕ್ಕದಲ್ಲಿಯೇ ಗುಡ್ಡ ಇರೋದರಿಂದಾಗಿ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿತ ಆಗಿದೆ ಅಂತೇಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 439 ಪ್ರದೇಶಗಳು ಅತಿ ಸೂಕ್ಷ್ಮವಾಗಿದೆ ಅನ್ನುವಂಥದ್ದನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೇಳಿದರು. ಅದರ ನಂತರದಲ್ಲಿ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿತ ಆಗಿದ್ವು. ಅದಲ್ಲದೆ ಶಿರೂರಂತಹ ಊರಿನಲ್ಲಿ ಹೆದ್ದಾರಿಯ ಭಾಗದಲ್ಲಿಯೇ ಗುಡ್ಡ ಕುಸಿತ ಆಗಿ 11 ಜನರು ಮೃತಪಟ್ಟು 1 ವರ್ಷಗಳು ಇವಾಗ ಕಳೆದಿದ್ದಾವೆ. ಈಗ ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಗುಡ್ಡ ಕುಸಿತ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತೇಳಿ. ಒಂದೆರಡು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈಗ ನೀರಿನಿಂದಾಗಿ ಮತ್ತೆ ಸಡಿಲಗೊಂಡಿರುವಂಥದ್ದು, ಮತ್ತೆ ಭೂಕುಸಿತ ಆಗ್ತಾ ಇರುವಂಥದ್ದು. ಕೆಲವು ಭಾಗದಲ್ಲಿ ಒಂದಿಷ್ಟು ಚಿಕ್ಕ ಚಿಕ್ಕ ಬಂಡೆಗಳು ಈಗ ಸರಿದು ಬಿದ್ದಿದ್ದಾವೆ. ಮೇಲ್ಭಾಗದಲ್ಲಿ 2 ಕಡೆ ಬಿರುಕು ಬಿಟ್ಟಿರುವಂಥದ್ದು. ಹೀಗಾಗಿ ಮತ್ತೆ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗುವಂತಹ ಒಂದು ಭಯ ಕಾಡ್ತಾ ಇದೆ. ಈ ಹಿಂದೆ ಗುಡ್ಡ ಕುಸಿತ ಅಲ್ಪ ಪ್ರಮಾಣದಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿನ ಸಂಚಾರಿ ಪೊಲೀಸ್ನವರು ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಈ ಭಾಗದಲ್ಲಿ ಒಂದು ನಿರ್ಬಂಧವನ್ನು ವಿಧಿಸಿದರು. ಆದರೆ ಅದರ ನಂತರದಲ್ಲಿ ಈಗ ಯಾವುದೇ ನಿರ್ಬಂಧವಿಲ್ಲ, ಏನೂ ಇಲ್ಲ. ಈ ಬಗ್ಗೆ ನೋಡುವಂತಹ ಒಂದು ತಾಳ್ಮೆಯೂ ಕೂಡ ಜಿಲ್ಲಾಡಳಿತಕ್ಕಿಲ್ಲ. ಯಾಕೆಂತಂದರೆ ಗುಡ್ಡ ಕುಸಿತವಾದ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದ್ದಾಗ ಆ ಭಾಗದಲ್ಲಿ ಭೂವಿಜ್ಞಾನಿಗಳು ಒಂದು ಅಧ್ಯಯನವನ್ನು ನಡೆಸಬೇಕು. ಆದರೆ ಈ ಭಾಗದಲ್ಲಿ ಏನೂ ಕೂಡ ಆ ರೀತಿಯ ಯಾವ ಕಾರ್ಯಚಟುವಟಿಕೆಯನ್ನು ಕೂಡ ಜಿಲ್ಲಾಡಳಿತ ಮಾಡಲಿಲ್ಲ. ಸ್ಥಳೀಯ ಈ ಕಮಿಟಿಯವರು ಏನು ಸಾಯಿ ಮಂದಿರದ ಒಂದು ಕಮಿಟಿ ಏನಿದ್ದಾರೆ, ಅವರು ಇಲ್ಲಿ ತಡೆಗೋಡೆಯನ್ನು ನಿರ್ಮಿಸುವಂತಹ ಕೆಲಸವನ್ನು ಮಾಡಿದರು. ಆದರೆ ಆ ತಡೆಗೋಡೆಯು ಕೂಡ ಈಗ ಬಿದ್ದಿರುವಂಥದ್ದು ನೀವು ನೋಡ್ಬೋದು. ದೊಡ್ಡ ಕಲ್ಲು ಬಂಡೆ ತಡೆಗೋಡೆ ಮೇಲೆ ನಿಂತಿದೆ. ಇಲ್ಲೇನಾದರೂ ಒಂದು ಹೆಚ್ಚು ಕಮ್ಮಿ ಏನಾದರೆ ಇದು ಕೂಡ ಜರಿದು ಬರ್ತದೆ. ದೊಡ್ಡ ಕಲ್ಲು ಬಂಡೆ ಈ ಭಾಗದಲ್ಲಿರೋ ದೇವಸ್ಥಾನದ ಮೇಲೆ ಬೀಳುತ್ತೆ. ಅಕ್ಕಪಕ್ಕ ಮನೆಗಳು ಕೂಡ ಇದ್ದಾವೆ, ಅವುಗಳು ಕೂಡ ಹಾನಿಯಾಗುವ ಸಾಧ್ಯತೆ ಇದ್ದಾವೆ. ನೀವು ನೋಡ್ಬೋದು, ಸುಮಾರು ಒಂದು 5-6 ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ. ಪಕ್ಕದಲ್ಲಿಯೇ ಜರಿ ಕೂಡ ಹರಿತಾ ಇದೆ. ನೀವು ನೋಡಿದರೆ ಗೊತ್ತಾಗ್ತದೆ. ಹೆಚ್ಚಾಗಿ ಎಲ್ಲಿ ಗುಡ್ಡ ಕುಸಿದ ಪ್ರದೇಶಗಳಿದ್ದಾವೆ, ಆ ಗುಡ್ಡ ಕುಸಿದ ಪ್ರದೇಶದಲ್ಲಿ ನೀರು ಹರಿದು ಬರ್ತಾ ಇದೆ.